ಶರಣಬಸವರು ಕಲಬುರಗಿಯಲ್ಲಿ ಯಾರು ಏನನ್ನು ಬಯಸಿ ಬರ್ತಾ ಇದ್ದಾರೋ ಅವರ ಭಾವಕ್ಕೆ ತಕ್ಕ ಹಾಗೆ ಅವರಿಗೆ ವರಾದಿಗಳನ್ನು ಕೊಡ್ತಾ ಇದ್ದರು. ನೆನೆದವರ ಮನದಲ್ಲಿ ಅನ್ನೋ ಹಾಗೆ ಶರಣರು ಉದ್ಧಾರ ಮಾಡಬೇಕಾಗ್ಯದ, ಆಶೀರ್ವಾದ ಮಾಡಬೇಕಾಗ್ಯದ ತಂದ್ರೆ ಅವ್ರ ಹತ್ರನೇ ಹೋಗಬೇಕಾಗಿಲ್ಲ. ಒಬ್ಬ ಸುಂದರವಾಗಿರ್ತಕ್ಕಂಥ ಹೆಣ್ಮಗಳು ಒಕ್ಕಲಗಿತ್ತಿ ಕಲಬುರಗಿ ಒಳಗೆ ದಿನಾಲು ಗಂಡ ಹೊಲಕ್ಕೆ ಹೋಗ್ತಿದ್ದ. ಮಧ್ಯಾಹ್ನದಾಗಿ ಈಕೆ ಗಂಡಿಗೆ ಬುತ್ತಿ ತಗೊಂಡು ಹೋಗ್ತಿದ್ದಳು. ಭಗವಂತ ಬಹಳ ಸೌಂದರ್ಯವನ್ನು ಕೊಟ್ಟಿದ್ದ. ಏಕಾಂಗಿಯಾಗಿ ಹೋಗ್ತಿದ್ದಳು, ಏಕಾಂಗಿಯಾಗಿ ಬರ್ತಿದ್ದಳು. ಒಬ್ಳೆ ಹೋಗಕ್ಕಿ ಒಬ್ಳೆ ಬರಕ್ಕಿ ಮಧ್ಯಾಹ್ನದ ಸಮಯ ಹೋಗೋದು ಬರೋದು ನೋಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಬೀದಿ ಕಾಮಣ್ಣ ಇವಳ ಮ್ಯಾಲ ಮನಸ್ಸು ಮಾಡಿಬಿಟ್ಟ. ಒಬ್ಬಕ್ಕಿನೇ ಹೋಗ್ತಾಳೆ, ಒಬ್ಬಕ್ಕಿನೇ ಬರ್ತಾಳೆ. ಸಮಯ ಸಂದರ್ಭ ನೋಡಿಕೊಂಡು ಇವಳನ್ನು ನನ್ನವಳನ್ನಾಗಿ ಮಾಡಿಕೊಳ್ಳಬೇಕು ಅಂತ ತಿಳ್ಕೊಂಡು ಹಂಬಲಿಸಾಕತ್ತ. ದಿನಾಲು ಬೇಗ ಬರ್ತಾ ಇರ್ತಕ್ಕಂಥ ಹೆಣ್ಣುಮಗಳು ಒಂದು ದಿನ ಸಾಯಂಕಾಲ ತಡವಾಗಿ ಬರ್ತಾ ಇದ್ದಳು. ಹೊಲ್ದಾಗ ಗಂಡನ ಜೊತೆ ಯಾಕೆನೂ ಕೂಡ ಏನೋ ಕೆಲಸ ಮಾಡಕ್ಕತ್ತಳು. ಸಮಯ ಬಹಳಷ್ಟು ಸಮಯ ಆದಾಗ ಸಾಯಂಕಾಲ ಕತ್ತಲು ಆವರಿಸ್ತಾ ಇತ್ತು. ಬರ್ತಾ ಇದ್ದಳು. ಇವನ ಕೆಲಸ ಇವತ್ತು ಸಾಧಿಸ್ತದ ಅನ್ಕೊಂಡ್ಯವ. ದಿನಾಲು ಮಠ ಮಧ್ಯಾಹ್ನದಾಗ ಬರ್ತಿದ್ದಳು. ಮಧ್ಯಾಹ್ನದಾಗ ಬರೋಕೆ ಇವತ್ತು ಸಾಯಂಕಾಲ ಕತ್ತಲಾಗಿ ಬರಕತ್ತಾಳೆ. ಇವತ್ತು ನನ್ನ ಕೆಲಸ ಆಗ್ತದಂತ ತಿಳ್ಕೊಂಡು ಆಕೆಗಾಗಿ ರಸ್ತೆಯ ಬದಿಯಲ್ಲಿ ಬೀದಿ ಒಳಗೆ ಕಾಯ್ಕೋತ ನಿಂತಿದ್ದ. ಈ ಹೆಣ್ಮಗಳು ಬಂದಳು. ಹತ್ತಿರ ಬರುತ್ತಿದ್ದ ಹಾಗೆಯೇ ತಣ್ಣನೆ ಬೇಲಿ ಒಳಗಿಂದ ಹೊರಗಡೆ ಬಂದು ಆಕೆ ಮುಂದೆ ನಿಂತು ಹೇಳ್ತಾನೆ, ಏ ರೂಪವತಿ, ನಿನಗೆ ನಾ ಮನಸ್ಸುತ್ತಿದ್ದೀನಿ. ಸುಮಾರು ದಿನಗಳಿಂದ ನಿನಗಾಗಿ ಕಾಯಕತ್ತಿದ್ದೀನಿ. ಇವತ್ತು ಅವಕಾಶ ಕೂಡಿ ಬಂದದ. ಇವತ್ತ ನೀನು ನನ್ನವಳಾಗಲೇಬೇಕು ಅಂತ ತಿಳ್ಕೊಂಡು ಅವಳಿಗೆ ಹೇಳಿದಾಗ ಅಕ್ಕಿ ಅಂತ ಹೇಳ, ನೋಡಪ್ಪ, ನಾನು ಗಂಡುಳ್ಳ ಬಾಲೆ ನೋಡು, ಕೊರಳಾಗ ತಾಳಿ ನೋಡು, ಮದುವೆಗ್ಯದ. ಗಂಡನ ಜೊತೆ ಸುಂದರವಾದ ಸಂಸಾರವನ್ನು ಮಾಡಕತ್ತೀನಿ. ನನ್ನಂತವಳ ಮೇಲೆ ಕೆಟ್ಟ ದೃಷ್ಟಿ ಇಡಬೇಡಪ್ಪ. ನೀ ನನ್ನ ಅಣ್ಣ ಇದ್ದಂಗ ಅಂತಾಳಕ್ಕಿ. ನೀ ನನ್ನ ಅಣ್ಣ ಇದ್ದಂಗ. ಅಣ್ಣ ಪಣ್ಣನ ಬೇಡನ್ನವ. ಅಣ್ಣ ಪಣ್ಣ ಇವೆ ನಮಗಾಗಿ ಬರೋದಿಲ್ಲ. ಕಾಮಾತುರಾನಾಂ ನ ಭಯಂ ನ ಲಜ್ಜಾ ಅಂತ ತಿಳ್ಕೊಂಡು ಶ್ರುತಿ ಒಳಗೆ ಹೇಳ್ಯದೆ. ಕಾಮದ ವಾಸನೆ ಬಡಿದಿರ್ತಕ್ಕಂಥವನಿಗೆ ಭಯನೂ ಇಲ್ಲ, ನಾಚಿಕೆನೂ ಇರೋದಿಲ್ಲಂತ. ಹಂಗ ಅವ ಏನಾಕಿ ಹೆಣ್ಮಗಳು ಏನು ಹೇಳಿದ್ರು ಕೂಡ ಆಕೆ ಮಾತು ಕೇಳಕ್ಕೆ ತಯಾರಿಲ್ಲ. ಇನ್ನೇನು ಆಕೆಯನ್ನು ಬಿಗಿದಪ್ಪಿಕೊಳ್ಳಬೇಕು ಅಂತ ತಿಳ್ಕೊಂಡು ಹಂಬಲಿಸಿ ಹಿಂಗ ಮುಂದೆ ಹೋಗ್ತಾ ಇರ್ತಾನೆ. ಹೆಣ್ಮಗಳ ಪಟ್ನೆ ನೆನಪಾಗಿದೆ ಯಾರು ಅಂದ್ರೆ ಕಲಬುರಗಿಯ ಪುಣ್ಯ ಪುರುಷ ಶರಣಬಸವ ನೆನಪಾಗ್ತಾನೆ. ಶರಣಬಸವ ಅಪ್ಪ, ಶರಣಬಸವ ಪುಣ್ಯಾತ್ಮ ಶರಣಬಸವ. ಕತ್ತಲ ಆವರ್ಷದ ಒಬ್ಬಳ ಹೊಂಟಿನಿ. ಈ ಕಾಮುಕ ನನ್ನ ಮೇಲೆ ಅತಿಕ್ರಮಣ ಮಾಡಬೇಕು ಅಂತ ಬರಕತ್ತಿದ್ದಾನೆ. ನೀ ನನಗೆ ಮುಟ್ಟಿದ್ದೆ ಆದ್ರೆ ಶರಣ ಬಸಪ್ಪನ ಮೇಲೆ ಆಣೆ ಅಂತ ತಿಳ್ಕೊಂಡು ಶರಣರ ಆಣೆ ಏನೈತಿ ಬಿಟ್ಟಳು ಹೆಣ್ಮಗಳು. ಯಾವಾಗ ಹೆಣ್ಮಗಳು ಶರಣರ ಆಣೆ ಅಂದು ಬಿಟ್ಲು, ಅದಗಳಿಗೆ ಒಳಗಿ ಮಗನಿಗೆ ಏನಾಗಿ ಬಿಡ್ತು ಅಂತಂದ್ರೆ ಇಡೀ ದೇಹವೆಲ್ಲವೂ ಕೂಡ ಶಕ್ತಿಹೀನನಾಗಿ ನಿರ್ವಿಣ್ಣನಾಗಿ ನೆಲಕ್ಕೆ ಬಿದ್ದು ಬಿಟ್ಟ. ನೆನೆದವರ ಮನದಲ್ಲಿ ಶರಣಬಸಪ್ಪ ಮಹಾಮನೆ ಒಳಗೆ ಹೆಣ್ಮಗಳು ಅಡವ್ಯಾಗ ಸಂಕಟ ಬಂದದ. ನೆನೆದಳೆ, ನೆಲಕ್ಕೆ ಬಿದ್ದಾತನನ್ನು ಅಲ್ಲಿ ಬಿಟ್ಟು ಹೆಣ್ಮಗಳು, ತಂದೆ ನಮ್ಮಪ್ಪ ಶರಣಬಸಪ್ಪ ಕಾಪಾಡಿದ ನನ್ನನ್ನು ತಿಳ್ಕೊಂಡು ಆಕೆ ಮನೆಗೆ ಬರ್ತಾ ಇದ್ದಾಳೆ. ಮರುದಿನ ಬೆಳಿಗ್ಗೆ ಎದ್ದು ಈ ವ್ಯಕ್ತಿನೂ ಕೂಡ ಯಾರ ಸಹಾಯದಿಂದಲೂ ಶರಣರ ಹತ್ತಿರ ಬರ್ತಾನೆ, ಆಕೆನೂ ಕೂಡ ಶರಣರ ಹತ್ತಿರ ಬರ್ತಾರೆ. ಇಬ್ರು ಶರಣರ ಹತ್ತಿರ ನಡೆದಿರ್ತಕ್ಕಂಥ ವಿಷಯ ಹೇಳಿ, ಈ ವ್ಯಕ್ತಿ ತಪ್ಪಾಯಿತು ಶರಣಬಸಪ್ಪ, ವಿಷಯಕ್ಕೆ ಮಾರು ಹೋಗಿಬಿಟ್ಟಿದ್ದೆ, ಸೌಂದರ್ಯಕ್ಕೆ ಮಾರು ಹೋಗಿಬಿಟ್ಟಿದ್ದೆ, ಹೇಸಿ ಮನಸ್ಸು ಅಷ್ಟೆಲ್ಲ ಮಾಡಿಬಿಡ್ತು, ನಾನು ಉದ್ಧಾರ ಮಾಡಬೇಕು ಅಂತ ತಿಳ್ಕೊಂಡು ಹೇಳಿದಾಗ ಶರಣರು ಅವನನ್ನು ಉದ್ಧಾರ ಮಾಡ್ತಾರೆ. ಈ ಹೆಣ್ಮಗಳಿಗೂ ಕೂಡ ಸಾಂತ್ವನ ಹೇಳಿ, ಅಮ್ಮ ಒಳ್ಳೆಯ ಸಮಯದೊಳಗೆ ನನ್ನನ್ನು ಕರೆದೆ ಎಂದರು ಅವರು. ಅವರಂತಾರೆ, ಯಾವಾಗ ನಿಮಗೆ ಸಂಕಷ್ಟ ಬಂದರೂ ಕೂಡ ಕುಂತಲ್ಲಿ ನಿಂತಲ್ಲಿ ಶರಣ ಅಂದರೆ ಸಾಕು, ನಿಮ್ಮ ಮನೆ ಅಂಗಳದೊಳಗೆ ನಾನು ಪ್ರತ್ಯಕ್ಷವಾಗಿ ಬಂದು ನಿಂತು ನಿಮ್ಮ ಸೇವೆಗೆ ಸದಾ ಸಿದ್ಧನಾಗಿರ್ತೀನಿ ಅಂತಾರೆ ಶರಣಬಸವ. ಬಹಳ ಅಪರೂಪದ ಶರಣಬಸವ, ಬಹಳ ಅಪರೂಪದ ವ್ಯಕ್ತಿ, ಅಪರೂಪದೊಳಗೆ ಅಪರೂಪ. ಯಾರು ಯಾವ ರೀತಿ ಬರ್ತಾರೋ ಆ ರೀತಿ ಸಹಾಯ ಸಹಕಾರ ಮಾಡ್ತಾ ಇದ್ದರು ಶರಣಬಸಪ್ಪನವರು. ದೇಹಿ ಅಂತ ಬಂದವರು ಯಾರೂ ಕೂಡ ವಾಪಸ್ ಹೋಗ್ತಿರ್ಲಿಲ್ಲ. ದೇಹಿ ಅಂತ ಬಂದವರು
ಇವತ್ತೊಬ್ಬ ಬರ್ತಾನೆ. ಅದು ಸಮಯ ಯಾವಾಗ ಅಂತ ತಿಳ್ಕೊಂಡು ಕೇಳಿದ್ರೆ ಬೆಳಗಿನ ಜಾವ ಮುಂಜಾನೆ ಎದ್ದು ಬೈರ್ದಶಿಗೆ ಹೋಗುವ ಸಂದರ್ಭದೊಳಗೆ ಬೈರ್ದಶಿಗೆ ಹೋಗ್ತಕ್ಕಂಥ ಪ್ರಸಂಗದೊಳಗೆ ಒಬ್ಬ ಬಡ ಬ್ರಾಹ್ಮಣ ಬಂದ ಶರಣರ ಮನೆ ಮುಂದೆ. ಶರಣ ಬಸಪ್ಪನವರು ಬೈರ್ದಶಿಗೆ ಅಂದರೆ ಹೊರಗಡೆ ಹೊಂಟಿದ್ರು. ಅವಾಗೆಲ್ಲ ಹೊರಗಡೆ ಹೋಗಬೇಕಾಗಿತ್ತು ಅಂದರೆ ಇವು ಸಣ್ಣ 5 ರೂಪಾಯಿ ಪ್ಲಾಸ್ಟಿಕ್ ಸರಿಗೆಲ್ಲ ದೊಡ್ಡ ಹಂಡ್ಯದಂಥ ಕೊಡ ಇರ್ತಿದ್ದು ಅವಾಗ ಶರಣರ ಕಾಲದೊಳಗೆ. ಅವರು ಅಂಥದ್ದೊಂದು ಕೊಡಪಾನ ತಕ್ಕೊಂಡು ಕಟ್ಟಿ ಮೇಲೆ ಇಟ್ಟುಕೊಂಡು ಇನ್ನೇನು ಹೊರಗಡೆ ಹೋಗಬೇಕು ಅಂತಿದ್ರು. ಅಷ್ಟರೊಳಗೆ ಇವ ಬ್ರಾಹ್ಮಣ ಬಂದ. ಬೆಳಿಗ್ಗೆ ಬಂದಿರತಕ್ಕಂಥ ಬ್ರಾಹ್ಮಣ ಶರಣರಿಗೆ ಕೈ ಮುಗದಂತಾನೆ, ಅಪ್ಪ ಶರಣ ಬಸಪ್ಪ, ಕಲಬುರಗಿಯ ಬಡ ಬ್ರಾಹ್ಮಣ ನಾನು, ಕಲಬುರಗಿಯ ಬಡ ಬ್ರಾಹ್ಮಣ ನಾನು ಅದೀನಿ. ಮಗನ ಮದುವೆ ಮಾಡಬೇಕಾಗ್ಯದ. ಮಗನ ಮದುವೆ ಮಾಡ್ಲಿಕ್ಕೆ ಕೈಯಾಗ ಒಂದು ಕಾಸು ದುಡ್ಡಿಲ್ಲ. ಮದುವೆ ಮಾಡೋದು ಹೆಂಗಂತ ಚಿಂತೆ ಆಗಿಬಿಟ್ಟದ. ಅದಕ್ಕೆ ನನ್ನ ಮದುವೆಗೆ ಸಹಾಯ ಮಾಡ್ರಲ್ಲ, ನನ್ನ ಮಗನ ಮದುವೆಗೆ ಸಹಾಯ ಮಾಡ್ರಿ ಅಂತ ತಿಳ್ಕೊಂಡು ಕೇಳ್ತಾನೆ. ಶರಣರಂತಾರೆ, ಹೌದಾ ಮಗನ ಮದುವೆ ಮಾಡಬೇಕಾಗ್ಯದ, ಬಾ ಹಂಗಾರ ಬಾ ತಗೋ, ಈ ಬಿಂದಿಗೆ ತಗೋ ಅಂತ ತಿಳ್ಕೊಂಡು ಆ ಕೊಡಪಾನವನ್ನು ಅವನ ಕೈಯಾಗ ಕೊಡ್ತಾರೆ. ನಡಿ ಹೋಗೋನು ಅಂತ ತಿಳ್ಕೊಂಡು ಇಬ್ಬರು ಕೂಡಿ ಅಡಿಬ್ಯಾಗ ಹೊಂಟಾರ. ಇವ ಕೊಡ ತಗೊಂಡಾನ, ಶರಣ ಬಸಪ್ಪನವ್ರು ಹಂಗ ಹೊಂಟಾರ. ಇವ ಮನಸ್ಸಿನಾಗ ಅಲ್ಲಾಕತ್ತಾನ ಬ್ರಾಹ್ಮಣ, ಸಹಾಯ ಕೇಳಿ ಬಂದ ನನಗೆ ಈ ಕೊಡ ಕೈಯಾಗ ಕೊಟ್ಟು ಎಲ್ಲಿ ಕರ್ಕೊಂಡು ಹೊಂಟಾನೋ ಶರಣ ಬಸಪ್ಪ ಗೊತ್ತಿಲ್ಲ. ನನಗೆ ರೊಕ್ಕ ಕೊಡ್ತಾನೋ ಇಲ್ಲೋ ಗೊತ್ತಿಲ್ಲ, ನನ್ನ ಮಗನ ಮದುವೆಗೆ ಸಹಾಯ ಮಾಡ್ತಾನೋ ಇಲ್ಲೋ ಗೊತ್ತಿಲ್ಲ ಅನ್ಕೋತ ಸ್ವಲ್ಪ ಮುಂದೆ ಹೋಗೋಣ. ಶರಣರ ಅಂದ, ಯಾಕಪ್ಪ? ಅಲ್ರಿ ನನ್ನ ರೊಕ್ಕ ಕೊಡ್ತೀನಪ್ಪ, ರೊಕ್ಕ ಕೊಡು ಸಲುವಾಗಿ ಕರ್ಕೊಂಡು ಹೊಂಟೀನಿ, ನಡಿ ಹೋಗೋನು. ಈ ಬ್ರಾಹ್ಮಣ ಬಂಧನ ಸಹಾಯ ಕೇಳಕ್ಕೆ ಮನದೊಳಗೆ 100 ಸಂಶಯ ಹೇಳಾಕತ್ತು. ದುಡ್ಡು ಕೊಡ್ತೀನಿ ಬಾ ಅಂತೇಳಿ ಅಡವ್ಯಾಗ ಕರ್ಕೊಂಡು ಹೋಗಿ ಶರಣ ಬಸಪ್ಪ ನನಗೆ ಹೊಡೆದು ಬಿಟ್ರಿ ಹಂಗ ನೋಡ್ರಿ. ದೇವರ ಮೇಲೆ ಸಂಶಯ ಪಡೋ ಮಂದಿ ನಾವು, ಶರಣ ಸತ್ಪುರುಷರ ಮೇಲೆ ಸಂಶಯ ಪಡುವಂಥ ಜನ ನಾವು. ಅವಂತಾನ ಅಕಸ್ಮಾತ್ ಕರ್ಕೊಂಡು ಹೋಗಿ ಯಾರೂ ಇಲ್ಲ ಅಡವ್ಯಾಗ, ಅವರು ನಾವು ಇಬ್ಬರೇ ಇದ್ದೇವು, ಹೊಡೆದು ಬಿಟ್ರಿ ಹಂಗ. ಸುಮ್ಮನೆ ನನಗೆ ಕೊಡ್ತಾನಾರೇ ಇಲ್ಲೋ, ಬಂದೀನಿ ಅಂತ ತಿಳ್ಕೊಂಡು ಈ ಕೊಡ ಹೊರಿಸ್ಕೊಂಡು ಹೊಂಟಾನ, ಕುಡ್ಲಾರೆ ಕಳ್ಸಿದ್ರೆ ಹೆಂಗೆ ಮಾಡಬೇಕು? ಮತ್ತೆ ಕೇಳ್ತಾನೆ ಶರಣರ, ನಾ ಬಂದಿದ್ದು ದುಡ್ಡಿಗೋಸ್ಕರ, ದುಡ್ಡು ಕೊಟ್ಟು ಬಿಟ್ಟರು ಹೋಗ್ತೀನಿ, ಕೊಡ್ತೀನಪ್ಪ ಕೊಡ್ತೀನಿ, ನಡಿ ಕೊಡ್ತೀನಿ ನಡಿ ಅಂತ ತಿಳ್ಕೊಂಡು ಬಹಳಷ್ಟು ದೂರ ಅಡವ್ಯಾಗ ಹೋದರು. ಅಡವ್ಯಾಗ ಬಹಳಷ್ಟು ದೂರ ಹೋಗ್ಯಾರ. ಇಬ್ಬರ ಅದಾರ, 3ನೇ ವ್ಯಕ್ತಿನೇ ಇಲ್ಲ ಅಲ್ಲಿ, 3ನೇ ವ್ಯಕ್ತಿನೇ ಇಲ್ಲ. ಬಹಳಷ್ಟು ದೂರ ಹೋಗಿರ್ತಕ್ಕಂಥ ಪ್ರಸಂಗದೊಳಗೆ ಅಲ್ಲಿ ಏನಾಗಿತ್ತು ಅಂತ ತಿಳ್ಕೊಂಡು ಕೇಳಿದ್ರೆ, ಒಂದು ಹುತ್ತದ ಹತ್ತಿರ ಉದ್ದಾದ ಒಂದು ನಾಗರ ಹಾವು, ಭಾಳ ಉದ್ದ ನಾಗರ ಹಾವ. ಅದರ ಅಳತಿ ಹೇಳುವಂಗಿಲ್ಲ, ಅಷ್ಟೊಂದು ಉದ್ದಾಗಿರ್ತಕ್ಕಂಥ ನಾಗರ ಹಾವು ಹೆಡೆ ಎತ್ತಿ ಆಡ್ತಾ ಇತ್ತದು. ಹೆಡೆ ಎತ್ತಿ ಆಡ್ತಾ ಇರ್ತಕ್ಕಂಥ ಹಾವನ್ನು ನೋಡಿದ ಶರಣ ಬಸಪ್ಪನವರು ಬ್ರಾಹ್ಮಣನಿಗಂತಾರೆ, ಏ ಬ್ರಾಹ್ಮಣ, ನಿನಗೇನು ಮಗನ ಮದುವೆಗೆ ದುಡ್ಡು ಬೇಕಲ್ಲ? ಹೌದಪ್ಪ, ಅದಕ್ಕೆ ಬಂದಿನೋ ಯಪ್ಪ, ಇದು ನೋಡಿದ ಕೊಡ ಹೊತ್ಕೊಂಡೇನು ಸಂಕಟ ಮುಂಜಾನೆ ಅದಕ್ಕೆ ಬೆನ್ನು ಹತ್ತೀನಿ, ನನಗೆ ದುಡ್ಡು ಕೊಟ್ಟೆ ಅಂದ್ರೆ ನಾ ಹೋಗಿ ಬಿಡ್ತೀನಿ. ಹೌದಾ, ದುಡ್ಡು ಬೇಕಾ? ಹೋಗು, ಆ ಹಾವನ್ನು ಹಿಡಿ ಎಂದು ಬಿಟ್ಟರು. ಅವಂತನ ಶರಣ ಬಸಪ್ಪ, ಸಿಟ್ಟಿತ್ತಂದ್ರೆ ಬೇಕಾದ್ರೆ ನೀನಾಕ್ ಬಂದು ಬಿಡು, ನನಗೆ ಆ ಹಾವಿಗೆ ಹಿಡ್ಲಿಕ್ಕೆ ಹಚ್ಚಿ ಹಾವು ಕಡಿಸಿ ಕೊಲೆಬೇಕಾದ ಕರ್ಕೊಂಡ್ಬಂದೆ ನನಗಂತನವ. ಅಲ್ಲ, ನೀ ಕುಡುದಿಲ್ಲ ಅಂತ ಹೇಳಿದ್ದಂದ್ರೆ ಅಲ್ಲಿದೆ ಹೊಳ್ಳಿ ಹೋಗ್ತಿದ್ದಲ್ಲ, ನಾನು ವಾಪಸ್ ಹೋಗಿಬಿಡ್ತಿದ್ದೆ. ಇಲ್ಲಿ ತನಕ ಕರ್ಕೊಂಡ್ಬಂದು ಆ ಹಾವಿಗೆ ಹಿಡ್ಲಿಕ್ಕೆ ಹಚ್ಚಿ ಆ ಹಾವು ನನಗೆ ಕಡಿದು ಹೆಂಗೆ ಸತ್ತ ಬ್ರಾಹ್ಮಣ ಅಂದ್ರೆ ಹಾವು ಕಡಿದು ಸತ್ತ ಅಂತ ಹೇಳ್ಕೊತ ಹೋಗವನಿ. ಇದು ಚಲೋ ಅಲ್ಲ ಬಿಡ್ರಿ ಅಂದ. ಇದು ಚಲೋ ಅಲ್ಲ ಬಿಡ್ರಿ. ಲೋ ಬ್ರಾಹ್ಮಣ, ನಿನಗೆ ಬೇಕಾಗಿದ್ದು ನಿನಗೆ ದುಡ್ಡು ಬೇಕಾವುದಿಲ್ಲೋ, ಹೋಗು ಆ ಹಾವನ್ನು ಹಿಡಿ. ನಾವು ಆಗೋದಿಲ್ಲ. ಹಿಡಿಯೋ, ಹಾವನ್ನು ಹಿಡಿ, ನಿನಗೆ ಏಟು ಬೇಕಾದ ದುಡ್ಡು ಸಿಗ್ತದೆ, ಹಾವನ್ನ ಹಿಡಿ. ವಿಚಾರ ಬತ್ತವನಿಗೆ ಹೆಂಗೆ ಮಾಡೋದು, ಇದು ಏನಿವುದು ಆಕಾರ ಗೊತ್ತಾಗಲ್ದು. ನಾ ಕೇಳಿದ್ದು ರೊಕ್ಕ, ಇವ ಹಾವು ಹಿಡಿಯತನ, ಅದು ಕಸ್ತಂದ್ರೆ ಹೆಂಗ, ಸತ್ತಂದ್ರೆ ಹೆಂಗ? ನೂರಾರು ಸಂಶಯ ಬಂದುಬಿಟ್ಟು ತಲೆಯಾಗ ಒಮ್ಮಿಂದೊಮ್ಮೆ ಹೆಂಗೆ ಮಾಡೋದು ಅನ್ಕೊಂತ ವಿಚಾರ ಮಾಡೋದ್ರೊಳಗನ ಆ ಹಾವು ಆಡಿ ಸಾಕಾಗಿ ಮುಖ ಒಳಗೆ ಹಾಕಿ ಹುತ್ತನಾಗ ಒಳಗೆ ಹೊಂಟಿತ್ತದು. ಶರಣ ಬಸಪ್ಪ ಅಂತಾನ, ಏ ಬ್ರಾಹ್ಮಣ,
ಕಳ್ಕೋಬೇಡ ಅವಕಾಶ, ಹಾವ ಒಳಗೆ ಹೊಂಟದ, ಹೋಗಿ ಈಗ ಹಿಡಿಯೋದಕ್ಕೆ ಅಂದ್ರೆ. ಈಗ ಹಿಡಿಯೋದಕ್ಕೆ ಅಂದಾಗನ ಬ್ರಾಹ್ಮಣ ಇನ್ನೇನದ ಹಾವು ಒಟ್ಟು ಒಳಗೆ ಹೋಗ್ತಿತ್ತು ಅನ್ನೋ ಮುಂದೆ ಓಡಿ ಹೋಗಿ ಗಟ್ಟಿ ಧೈರ್ಯ ಮಾಡಿ ಸತ್ತರ ಸಾಯಲೆಕ್ಕ ಇವನ ಕಾಲಾಗ ಬಂದೀನಿ ಹೇಳಕತ್ತಾರೆ, ಎಲ್ಲಿ ಕೇಳುವಲ್ಲಗೆನ ಹೋಗಿ ಹಿಡಿಬೇಕಂತ ತಿಳ್ಕೊಂಡು ಆ ಹುತ್ತಿನ ಒಳಗಡೆ ಹೋಗ್ತಾ ಇರ್ತಕ್ಕಂಥ ಹಾವಿನ ಶರೀರ ಮ್ಯಾಲೆ ಎಷ್ಟು ಉಳಿದಿತ್ತು ಅಂದ್ರೆ ಬರೇ ಒಂದು ಗೇಣದಟ್ಟು ಉಳಿದಿತ್ತು. ಒಂದು ಗೇಣದಟ್ಟು ಉಳಿದಿತ್ತು. ಹೋಗಿ ಪಟ್ನೆ ಹಾವಿನ ಬಾಲ ಹಿಡ್ಕೊಂಡ್ಬಿಟ್ಟ. ಯಾವಾಗ ಇವನ ಕೈಯೊಳಗೆ ಹಾವಿನ ಬಾಲ ಸಿಕ್ತೋ, ಎಷ್ಟು ಹಾವಿನ ಬಾಲ ಇವನ ಕೈಯಾಗ ಸಿಕ್ಕಿತ್ತೋ ಆ ಹಾವಿನ ಬಾಲ ಏನಾಗಿ ಬಿಟ್ಟಿತ್ತು ಅಂತಂದ್ರೆ ಬಂಗಾರದ ಗಟ್ಟಿಯಾಗಿ ಬಿಟ್ಟಿತ್ತದು. ಬಂಗಾರದ ಗಟ್ಟಿಯಾಗಿ ಬಿಟ್ಟಿತ್ತು. ಆವಾಗ ಹಿಡಿದಿದ್ರೆ ಮಾರುದ್ದ ಹಾವ ಎದಿ ಬಡ್ಕೊಳಕತ್ತ ಬ್ರಾಹ್ಮಣ, ಅಯ್ಯಪ್ಪ ಎಂಥ ಹುಚ್ಚ ಮುಂಡ್ಯಾಗಂಡನ ಅಂದವ. ಅಲ್ಲ, ಅವಾಗ ಜೇರು ಹಿಡಿದು ಬಿಟ್ಟಿದ್ರೆ ಮಾರುದ್ದ ಹಾವ ಬಂಗಾರದಾಗಿ ಬಿಡ್ತಿತ್ತಲ್ಲೋ ಯಪ್ಪ ಅಂದ. ಕಳ್ಕೊಂಡ ಮೇಲೆ ಹುಡುಕಾಡೋದೆಲ್ಲ ನೀವು ಕಳ್ಕೊಂಡ ಮೇಲೆ ಅವಕಾಶ ಜೀವನದೊಳಗೆ ಎಲ್ಲರಿಗೂ ಯಾವತ್ತಿಗೂ ಅವಕಾಶ ಬರೋದಿಲ್ಲ. ಒಂದೊಂದು ಸಲ ಭಗವಂತ ನಮ್ಮ ಬಾಗಿಲಿಗೆ ಕಳಿಸಿರ್ತಾನೆ ಅವಕಾಶವನ್ನು, ನಮ್ಮ ಬಾಗಿಲು ತಡ್ತಾ ಇರ್ತಾವ. ಅವಕಾಶ ಬಂದ ಹಾಗೇನೆ ಬಾಚಿ ಅದನ್ನು ತಬ್ಬಿಕೊಂಡು ನಾವು ಬಳಸ್ಕೊಂಡು ಇವತ್ತಂದ್ರೆ ಜಾಣರಾಗ್ತೀವಿ. ಇಲ್ಲಿ ಬ್ರಾಹ್ಮಣ ಅಂತಾನ, ಅಪ್ಪವ್ರ ನಿಮ್ಮ ಮ್ಯಾಲೆ ತಪ್ಪು ತಿಳ್ಕೊಂಡಿದ್ರಿ, ನಾ ಬ್ರಾಹ್ಮಣ, ನೀವು ವೀರು ಸೈವರು ಎಲ್ಲಿ ನನಗೆ ಕೊಲ್ತೀರಿ ಅಂತ ತಿಳ್ಕೊಂಡಿದ್ದೆ, ನನಗೆ ಕ್ಷಮಾ ಮಾಡ್ರಿಯಪ್ಪ, ನಾನು ಮೂರ್ಖ ಬಂದಿರುವ ಅವಕಾಶವನ್ನು ಕಳ್ಕೊಂಡು ಬಿಟ್ಟು ಆಮೇಲೆ ನಾನು ಈಗ ಈ ಸಿಕ್ಕಿದ್ದಕ್ಕೆ ನಾನು ತೃಪ್ತಿ ಪಡಿಬೇಕಾಗಿದ್ರಪ್ಪ. ನನ್ನ ಯೋಗದೊಳಗೆ ನನ್ನ ಭೋಗದೊಳಗೆ ಇಷ್ಟ ಅದ, ಯಾರೇನು ಮಾಡೋಕ್ಕೆ ಸಾಧ್ಯ ಅದ ಅಂತ ತಿಳ್ಕೊಂಡು ಅವ ಶರಣ ಬಸಪ್ಪನವರಿಗೆ ಅನಂತ ಧನ್ಯವಾದಗಳನ್ನು ಹೇಳಿ ಅಲ್ಲಿಂದ ಮುಂದೆ ಹೊರಡ್ತಾ ಇರ್ತಾನೆ. ಜೀವನದೊಳಗೆ ವಿಶ್ವಾಸ ಅನ್ನೋದು ಬಹಳ ಮುಖ್ಯದ. ದೇವರ ಮ್ಯಾಲೆ, ಗುರುವಿನ ಮೇಲೆ, ಲಿಂಗದ ಮೇಲೆ, ಜಂಗಮರ ಮೇಲೆ ವಿಶ್ವಾಸ ಇಡಬೇಕು. ಎಲ್ಲಿ ವಿಶ್ವಾಸ ಇರ್ತದೋ ಅಲ್ಲಿ ಫಲ ಇರ್ತದೆ. ವಿಶ್ವಾಸ ಇಲ್ಲಂದ್ರೆ ಫಲ ಸಿಗೋದಕ್ಕೆ ಸಾಧ್ಯನೇ ಇಲ್ಲ. ವಿಶ್ವಾಸ ಬಹಳ ಮುಖ್ಯ. ನೀವು ಯಾವುದೇ ದೇವರಿಗೆ ಹೋರಿ, ನಾನು ಪದೇ ಅದೇ ಮಾತನ್ನು ಹೇಳ್ತೀನಿ. ನೀವು ಕಾಶಿಗೆ ಹೋರಿ, ರಾಮೇಶ್ವರಕ್ಕೆ ಹೋರಿ, ಎಲ್ಲಿ ತೀರ್ಥಕ್ಷೇತ್ರ ಹೋರಿ, ನಂದಿ ಬಸವಣ್ಣನ ಗುಡಿಗೆ ಬರಿ, ಕಲಬುರಗಿ ಶರಣ ಬಸಪ್ಪನ ಗುಡಿಗೆ ಹೋರಿ, ಎಲ್ಲಿ ಹೋಗಿರಿ, ಯಾವ ದೇವರಿಗೆ ಹೋಗಿರಿ ಅನ್ನೋದು ಮುಖ್ಯವಲ್ಲ. ಆ ದೇವರ ಮೇಲೆ ನೀವು ಎಷ್ಟು ವಿಶ್ವಾಸ ಇಟ್ಟೀರಿ, ನೀವೆಷ್ಟು ನಂಬಿಕೆ ಇಟ್ಟೀರಿ, ನೀವೆಷ್ಟು ಭಕ್ತಿ ಶ್ರದ್ಧೆ ಇಟ್ಟೀರಿ ಅನ್ನೋದು ಅದು ನಿಮಗೆ ಒಳ್ಳೆಯ ಫಲವನ್ನು ಕೊಡ್ತಾ ಇರ್ತದೆ. ಅದಕ್ಕೆ ಬಂಧುಗಳೇ, ನಿಮ್ಮೆಲ್ಲರಿಗೂ ಹೇಳೋದೊಂದೇ, ನಮ್ಮೂರ ದೇವರು ಸಾಧಾರಣ, ಮತ್ತೊಂದು ದೇವರು ಭಾಳ ಭಾರಿ ಅಂತ ತಿಳ್ಕೊಬೇಡ್ರಿ. ನಮ್ಮೂರ ದೇವರ ನಮಗ ಶ್ರೇಷ್ಠ, ನಮ್ಮ ನಂದಿ ಬಸವ ನಮಗ ಶ್ರೇಷ್ಠ, ನಮ್ಮ ನಂದಿ ಬಸವ, ನಮ್ಮ ಗುಡ್ಡದ ಬಸವ ನಮಗ ಶ್ರೇಷ್ಠ. ಆ ನಂದಿ ಬಸವ ಶರಣ ಬಸಪ್ಪನವರು ಪವಾಡ ಇಂಥವು ಮಾಡ್ಯಾರಂದ್ರೆ, ಶರಣ ಬಸಪ್ಪನವರು ಜೀವನದೊಳಗೆ ಮಾಡಿರ್ತಕ್ಕಂಥ ಘಟನಾವಳಿಗಳನ್ನು ಕಲ್ಲಿನಾಥ ಕವಿಗಳಂಥ ಪುಣ್ಯಾತ್ಮರು ಅದನ್ನು ಹುಡುಕಿ ಬರೆದು ಪುರಾಣ ಮಾಡ್ಯಾರ. ಅವ್ರದ್ದು ಪುರಾಣ ಆಗ್ಯದ. ನಂದಿ ಬಸಪ್ಪಂದು ಯಾರಾದರೂ ಒಬ್ರು ಹುಡುಕಿದ್ರೆ ಈಗಲೂ ಪುರಾಣ ಆಗ್ತದೆ. ಇವ್ರದ್ದು ಪುರಾಣ ಇಲ್ಲಂದ್ರೆ ಇವರು ಸಾಧಾರಣ, ಅವ್ರದ್ದು ಪುರಾಣ ಆಗ್ಯದಂದ್ರೆ ಅವರು ಬಹಳ ಭಾರಿ ಅಂತಲ್ಲ. ದೇವರೆಲ್ಲ ಒಂದೇ, ದೇವನೊಬ್ಬ, ನಾಮ ಹಲವು, ಬೇರೆ ಬೇರೆ ಹೆಸರದವ, ಭಗವಂತ ಒಬ್ಬನೇ ಅದಾನ. ಈಗ ನಮ್ಮೆಲ್ಲರ ಅಂತರಾತ್ಮದೊಳಗಿರ್ತಕ್ಕಂಥ ಶಿವ ಒಬ್ಬನೇ ಅದಾನ. ಹೆಸರು ಬೇರೆ ಅದ, ಹೌದಲ್ರಿ? ಅಗಳೇ ಬರೀ ಮೂಗು ಒಂದೇ ಆದ್ರೆ ಒಬ್ಬರು ಗೊತ್ತು ಸಿಗಲಿಲ್ಲ. ಅಕಸ್ಮಾತ್ ಆಕಾರ ಎಲ್ಲರದು ಒಂದೇ ಆಗಿತ್ತು, ಹೆಸರು ಎಲ್ಲರದು ಒಂದೇ ಆಗಿತ್ತು ಅಂದ್ರೆ ಯಾರಿಗೆ ಏನಂತ ಕರಿಬೇಕಾಗಿತ್ತು, ಏನತ್ತಿಲ್ಲ. ಮಲ್ಲಿಕಾರ್ಜುನ, ಡಾಕ್ಟರ್ ಮಲ್ಲಿಕಾರ್ಜುನ, ಎಲ್ಲರೂ ಬರೀ ಡಾಕ್ಟರ್ ಮಲ್ಲಿಕಾರ್ಜುನ ಆದ್ರೆ ಯಾವ ಮಲ್ಲಿಕಾರ್ಜುನ? ಕಳಸಗೊಂಡ ಮಲ್ಲಿಕಾರ್ಜುನ, ಐಗೋಳ ಮಲ್ಲಿಕಾರ್ಜುನ, ಗೌಡ್ರ ಮಲ್ಲಿಕಾರ್ಜುನ, ಜಯಶ್ರೀ ಗೌಡ್ತಿ, ಎಲ್ಲರೂ ಜಯಶ್ರೀ ಗೌಡ್ತಿರಿ ಆದ್ರಂದ್ರೆ ಯಾರು ಜಯಶ್ರೀ ಗೌಡ್ತಿ? ಅದಕ್ಕೆ ದೇವನೊಬ್ಬ, ನಾಮ ಹಲವು. ನಂದಿ ಬಸವ ಅಂತ ತಿಳ್ಕೊಂಡು ಎಲ್ಲ ದೇವರಿಗೆ ಕರೆಯಕ್ಕಾಗೋದಿಲ್ಲ, ಶರಣ ಬಸವ ಅಂತ ತಿಳ್ಕೊಂಡು ಎಲ್ಲ ದೇವರಿಗೆ ಕರೆಯಕ್ಕಾಗೋದಿಲ್ಲ. ದೇವರು ಬೇರೆ ಬೇರೆ ಇದ್ರೂ ಕೂಡ, ಹೆಸರು ಬೇರೆ ಬೇರೆ ಇದ್ರೂ ಕೂಡ ಅವುಗಳಲ್ಲಿ ಅಡಕವಾಗಿರ್ತಕ್ಕಂಥ ಶಕ್ತಿ ಒಂದೇ ಅದ ಅನ್ನುವಂಥ ಮಾತನ್ನು ತಮ್ಮಗಳಿಗೆ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಇವತ್ತು ಬಹುತೇಕ ಪುರಾಣ ಮಂಗಲಾಗ್ತದೆ. ಇವತ್ತಂದ್ರೆ ಶರಣ ಬಸವರು ತಮ್ಮ ಈ ಲೋಕದ ಯಾತ್ರೆಯನ್ನು ಮುಗಿಸ್ತಕ್ಕಂಥ ಸಮಯ ಸನ್ನಿಹಿತ ಆಗ್ಯದ. ಜೀವನದೊಳಗೆ ಎಲ್ಲರೂ ಕೂಡ ಹುಟ್ಟೀವಿ ಎಂದಾಗ ಬರುವಾಗನ ಸಾವನ್ನು ಬೆನ್ನಿ ಕಟ್ಕೊಂಡು ಬಂದೀವಿ.
ಜಾತಸ್ಯ ಮರಣಂ ಧ್ರುವಂ ಅಂತ ತಿಳ್ಕೊಂಡು ಶ್ರುತಿ ಒಳಗೆ ಮಾತು ಬರ್ತದೆ. ಯಾವುದು ಹುಟ್ಟ್ಯಾದ ಅದು ಸಾಯಲಿಕ್ಕೆ ಬೇಕು. ಯಾಕೆ ಸಾಯ್ತದಂದ್ರೆ ಮತ್ತೆ ಹುಟ್ಟಾಕ ಸಾಯ್ತದೆ, ಯಾಕೆ ಹುಡ್ತದಂದ್ರೆ ಮತ್ತೆ ಸಾಯೋಕೆ ಮತ್ತೆ ಹುಟ್ಟೋಕೆ ಸಾಯ್ತದಂತ ತಿಳ್ಕೊಂಡು ಶ್ರುತಿ ಹೇಳ್ತದೆ. ಹಂಗೆ ಶರಣ ಇರಲಿ, ಸಂತ ಇರಲಿ, ರಾಜ ಇರಲಿ, ಮಹಾರಾಜ ಇರಲಿ, ಭಿಕ್ಷುಕ ಇರಲಿ, ಯಾವುದೇ ವ್ಯಕ್ತಿ ಇದ್ರೂ ಕೂಡ ಹುಟ್ಟದವರು ಸಾಯಲಿಕ್ಕೆ ಬೇಕು. ಆದ್ರೆ ಭಗವಂತ ತನ್ನ ಮೇಲೆ ಹಾಕೊಳ್ಳೋದಿಲ್ಲ. ಒಂದೊಂದು ನೆಪ. ಸಾವಿಗೆ ಒಂದು ಏನಾಯ್ತು, ಆಕ್ಸಿಡೆಂಟ್ ಆಯ್ತು, ಏನಾಯ್ತು ನೇಣು ಹಾಕೊಂಡ್ರು, ಏನಾಯ್ತು ಎಣ್ಣೆ ಕೊಡೋದ್ರು, ಏನಾಯ್ತು ಹಾರ್ಟ್ ಅಟ್ಯಾಕ್ ಆಯ್ತು, ಏನಾಯ್ತು BP ಹೈ ಆಯ್ತು. ಭಗವಂತ ದೇವ್ರು ಸುಮ್ಮನ ವೈದ್ಯತೆ ಯಾರು ಅನ್ನೋದಿಲ್ಲ. ಏನಾಯ್ತು ಏನಾದ್ರೆ ಒಂದು ಕಾರಣ ಇದ್ದೇ ಅದಾವ. ಹಂಗ ಸಾವಿಗೆ 1000 ಬಾಗಿಲದಾವ, ಸಾವಿಗೆ 1000 ಬಾಗಿಲದಾವ. ಈ 1000 ಬಾಗಿಲದಿಂದ ನಾವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ತಪ್ಪಿಸ್ಕೊಂಡವ್ರು ಇನ್ನೂ ತಕ್ಕ ಇಲ್ಲವೇ ಇಲ್ಲ. ಬ್ರಹ್ಮ ಬರೆದಿರ್ತಕ್ಕಂಥ ವಿಧಿಲಿಖಿತ ಏನದ ಅದು ಎಂದಿಗೂ ಕೂಡ ತಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಒಬ್ಬ ಹಠವಾದಿ ನಾ ತಪ್ಪಿಸ್ಕೋತೀನಿ ಎಂದಿದ್ದ, ನಾನು ತಪ್ಪಿಸ್ಕೋತೀನಿ ಎಂದಿದ್ದ. ಭಗವಂತನ ಜೋಡಿನಿ ಹುಜಿತಿ ಆಗಿದ್ದ. ಒಬ್ಬ ಜ್ಯೋತಿಷಿ ಹತ್ರ ಹೋದ, ನನ್ನ ಸಾವು ಯಾವಾಗ ಅದು ಹೇಳ್ರಿ ಎಂದ. ಜ್ಯೋತಿಷಿ ಹೇಳ್ದ, ಸಾವು ತಗೊಂಡು ಏನು ಮಾಡ್ತೀವೋ ಪುಣ್ಯಾತ್ಮ, ಇರಂಗಿರು, ಭಗವಂತ ಎಲ್ಲಿ ತನ್ನ ಆಯುಷ್ ಕೊಟ್ಟ ಎಲ್ಲಿ ತನ್ನ ಜೀವನ ಮಾಡು, ಸುಂದರವಾಗಿ ಜೀವನ ಮಾಡೋದ್ರೆ ಇಲ್ಲ. ನಾನು ಭಗವಂತ ಬರೆದಿರ್ತಕ್ಕಂಥ ವಿಧಿಲಿಖಿತವನ್ನು ತಪ್ಪಿಸ್ಕೊಂಡಿದ್ದೀನಿ ಎಂದದ ಹೇಳ್ರಿ ಎಂದ. ಅವರಂದ್ರು ಇಸ್ವಿ ಹೇಳಿದ್ರು, ಇಂಥ ಇಸ್ವಿ ತಮ್ಮ, ಇಂಥ ಇಸ್ವಿ ಶ್ರಾವಣ ಮೊದಲ ಸೋಮವಾರ ನಿನ್ನ ಸಾವದ ನೋಡು ಅಂತ ಹೇಳಿದ್ರು. ಶ್ರಾವಣ ಮೊದಲ ಸೋಮವಾರ ನಿನ್ನ ಸಾವದ ಅಂತ ಹೇಳಿದ್ರು. ಅವ ಯಾರು ಅಂತ ತಿಳ್ಕೊಂಡು ಕೇಳಿದ್ರೆ ಒಳ್ಳೆಯ ಶಿಲ್ಪಿ ಇದ್ದ, ಕಲ್ಲಿನೊಳಗೆ ಮೂರ್ತಿ ಕೆತ್ತಂತ ಶಿಲ್ಪಿ ಇದ್ದ. ಹೆಂಗ ಮೂರ್ತಿ ಕೆತ್ತಿದ್ದ ಅಂತಂದ್ರೆ ಇಲ್ಲಿ ನಮ್ಮ ಬಸವಣ್ಣ ಕೂತಾನ ನಂದೀಶ, ಇವನು ಮೂರ್ತಿ ತೆಗಿಯಪ್ಪ ಕೆತ್ತು ಅಂತಂದ್ರೆ ಥೇಟ್ ನಂದೀಶ ಕೂತಾನಂತ ಕಾಣಬೇಕು. ಅಷ್ಟು ಕಲ್ಲೊಳಗನ ಸುಂದರವಾದ ಚಿತ್ರವನ್ನು ಬಿಡಿಸ್ತಕ್ಕಂಥವಿದ್ದ. ಅವನಿಗೆ ಟೈಮ್ ಡೇಟ ಹೇಳಿದ್ರು. ಏನು ಮಾಡಿಬಿಟ್ಟ ಅಂದ್ರೆ 6 ತಿಂಗಳ ಅವಕಾಶ ಇತ್ತು ಆ ಸ್ವಾಮಿಗಳು ಹೇಳಿರ್ತಕ್ಕಂಥ ಡೇಟಿಗೆ. ಆ 6 ತಿಂಗಳದೊಳಗೆ ಮೂರ್ತಿ ಕೆತ್ತಾಕತ್ತಿವ. ಯಾರ ಮೂರ್ತಿ? ತಂದ ಮೂರ್ತಿ ತಂದ ಮೂರ್ತಿ ಕೆತ್ತಾಕತ್ತ. ಒಂದಲ್ಲ ಎರಡಲ್ಲ 8 ಮೂರ್ತಿ ಕೆತ್ತದ. 8 ಮೂರ್ತಿ ಕೆತ್ತಿ ಯಾವ ದಿನ ಅವನ ಸಾವು ಅಂತ ಸ್ವಾಮಿಗಳು ಹೇಳಿದ್ರು 4 ಮೂರ್ತಿ ಆ ಕಡೆ ಇಟ್ಟ, 4 ಮೂರ್ತಿ ಈ ಕಡೆ ಇಟ್ಟ, ಮಧ್ಯದೊಳಗೆ ತಾಕೂತ ಬಿಟ್ಟ. ಅಂದ್ರೆ ದೇವರಿಗೆ ಕನ್ಫ್ಯೂಸ್ ಮಾಡಬೇಕು. ಅವ ಬಂದ್ರೆ ನನಗೆ ಒಯ್ಯಬೇಕಂತ ಬಂದ್ರೆ ನಾನು ಸಿಗಬಾರ್ದು ಅಂತ ಹಿಂಗೆ ಕೂತು ಬಿಟ್ಟ. ಸಮಯ ಬಂದಿತ್ತು. ಯಮಧರ್ಮ ತನ್ನ ಸೇವಕರನ್ನು ಕಳಿಸದ, ನೋಡಪ್ಪ ಇಂಥ ಊರಾಗ ಒಬ್ಬ ಶಿಲ್ಪಿ ಅದನ, ಅವನ ಆಯುಷ್ಯ ಮುಗದದ, ಅವನ ಪ್ರಾಣ ತಗೊಂಬರಿ ಅಂತ ಕಳಿಸದ. ಇವರು ಬರ್ತಾರ, ಬಂದು ನೋಡ್ತಾರ, ಗಾಬರಿ ಆದ್ರೆ ಇವರು ನಮ್ಮ ಯಮದೇವಗೆ ತಲೆ ಕೆಟ್ಟದ. ಒಬ್ಬ ಶಿಲ್ಪಿ ಅಂತ ಹೇಳ್ಯಾನ, ಇಲ್ಲಿ 9 ಮಂದಿ ಶಿಲ್ಪಿ ಕೂತಾರಂದ್ರೆ ಅವರು. ಕಲ್ಲಿಗೂ ಮನುಷ್ಯಗೂ ವ್ಯತ್ಯಾಸ ಕಾಣವಲ್ದು, ಅಷ್ಟು ಸುಂದರವಾಗಿ ಅಂತ ಚಿತ್ರ ಬಿಡಿಸಿದ್ದ. ನೋಡಿ ಹೋಗಿ ಯಮದೇವನ ಹತ್ರ ಹೇಳ್ತಾನೆ. ಯಮದೇವ ಬ್ರಹ್ಮನ ಹತ್ರ ಹೋತಾನೆ. ಏನು ಬ್ರಹ್ಮದೇವ, ನನ್ನ ಕಾರ್ಯಕ್ಕೆ ಅಡ್ಡಿ ಮಾಡಕತ್ತೀರಿ ನೀವು? ಒಂದೇ ಜಾಗದೊಳಗೆ 9 ಮಂದಿಗೆ ಒಂದೇ ಥರ ಮಾಡಿಬಿಟ್ರಿ ಅಂದರೆ ನಾವು ಯಾರು ಪ್ರಾಣ ತರಬೇಕು? ಯಾರ್ದರೆ ತರ್ಲಕ್ಕೆ ಹೋಗಿ ಯಾರ್ದರೆ ತಂದರೆ ನಮಗೆ ದೋಷ ಬರ್ತದೆ, ಹೆಂಗೆ ಮಾಡೋದು ಅಂತ ಯಮ ಅಂದ. ಬ್ರಹ್ಮದೇವಂತನ ಹಂಗೆ ನನ್ನ ಸೃಷ್ಟಿ ಒಳಗೆ ಹಂಗಿಲ್ಲ. ಒಬ್ಬರ ಹಾಗೆ 7 ಜನ ಇರ್ತಾರೆ, ಆದ್ರೆ ಒಂದೇ ಜಾಗದಾಗಲ್ಲ, ಬೇರೆ ಬೇರೆ ಜಾಗದಾಗ ನನ್ನ ನಿರ್ಮಾಣದೊಳಗೆ 7 ಜನ ಒಂದೇ ಥರ ಅದಾರ. ಒಂದೇ ಥರ ಬಸವಣ್ಣಂತವ್ರು, ಒಂದೇ ಥರ ಶರೀಫನಂತವ್ರು, ಒಂದೇ ಥರ ಅಶೋಕ್ ಸರ್ ಅಂತವ್ರು, ಎಲ್ಲರೂ ಒಂದೇ ಥರ ಅದಾರ. ಆದ್ರೆ ಎಲ್ಲೆಲ್ಲೋ ಅದಾರ ಅವರು, ಒಂದೇ ಜಾಗದಾಗ ಇರೋಕ್ಕೆ ಸಾಧ್ಯ ಇಲ್ಲ. ಇದು ಯಾರೋ ಬೇರೆ ಇರಬೇಕು ನಡ್ರಿ ಅಂತ ತಿಳ್ಕೊಂಡು ಸ್ವತಃ ಬ್ರಹ್ಮದೇವ ಬಂದ. ಬ್ರಹ್ಮದೇವ ಬಂದು ಮುಂದೆ ನಿಂತು ನೋಡ್ತಾನ. 1 2 3 4 5 6 7 8 9 ಒಬ್ಬ ಅಂತ 9 ಮಂದಿ ಒಂದೇ ಥರ, 9 ಮಂದಿ ಒಂದೇ ಥರ ಒಂದೇ ಜಾಗದಾಗ. ಇದು ಯಮಧರ್ಮ ನಾನು ಸೃಷ್ಟಿ ಮಾಡಿದಲ್ಲ, ಇದರ ಸೃಷ್ಟಿಕರ್ತ ಬೇರೆನೇ ಅದಾನ. ಅವ ಏನಾದರೂ ನನ್ನ ಕೈಗೆ ಸಿಕ್ಕನಂದ್ರೆ ನನ್ನ ಜಾಗನೇ ಅವನಿಗೆ ಬಿಟ್ಟು ಕೊಡ್ತೀನಿ ಅಂದ ಬ್ರಹ್ಮ. ಏನಂದ, ನಾನು ಜಾಗನೇ ಅವನಿಗೆ ಬಿಟ್ಟು ಕೊಡ್ತೀನಿ ಅಂದ. ಇದು ಬೇಕಾದಷ್ಟು ಶಾಣೆ ಇತ್ತು, ಚಂದಿತ್ತು, ಚಲೋ ಇತ್ತು. ಖರೆ ಆಸೆ ಯಾರ ಮನೆದು? ಆಸೆ ಯಾರಪ್ಪ ನಿಮ್ಮದು? ಬ್ರಹ್ಮದೇವ ನನಗೆ ಜಾಗ ಬಿಟ್ಟು ಕೊಡ್ತಾನಂದ ಕೂಡಲೇ ಬ್ರಹ್ಮದೇವ ನಾನಾವ ಅಂದೇವ. ನಾನಾವ ಅಂತ ಕೈ ಎತ್ತದ. ಬ್ರಹ್ಮ ಯಮನಿಗೆ ಹೇಳ್ತಾನೆ, ಹಾಕಿ ಮಗನಿಗೆ ಪಾಸೆ ಅಂದವ. ಹಾಕಿ ಮಗನಿಗೆ ಪಾಸೆ. ಟೈಮ್ ಏನಾಗಿತ್ತು? ಸ್ವಾಮಿಗಳು ಏನು ಹೇಳಿದ್ರು ಅದ ಟೈಮ್ಕ ಅದ ಜಾಗದಾಗ ಅದ ವಾರ ಅವನು ಸಾವು ಘಟಿಸಿತು ಬಿಟ್ಟು. ಹಂಗ ಹುಟ್ಟಿದ ಯಾರೇ ಆದರೂ ಕೂಡ ಸಾವು ಬರಲಿಕ್ಕೆ ಬೇಕು. ಶರಣ ಬಸವರು ಅವ್ರ ಜೀವನದೊಳಗೆ ಏನಾಗಿತ್ತು, ಏನೆಲ್ಲವನ್ನು ಒಳ್ಳೆಯದನ್ನು ಮಾಡಿದರೂ ಕೂಡ ಅವರಿಗೂ ಕೂಡ ಇದು ಬಿಟ್ಟಿಲ್ಲ.
ಭಗವಂತ ಜಂಗಮ ವೇಷವನ್ನು ತೊಟ್ಟು ಶರಣರ ಮನೆ ಮುಂದೆ ಬಂತು. ಭವತಿ ಭಿಕ್ಷಾಂದೇಹಿ ಅಂತ ನಿಲ್ತಾನೆ. ಭವತಿ ಭಿಕ್ಷಾಂದೇಹಿ ಅಂತ ನಿಂತು ವಯಸ್ಸಾಗಿರ್ತಕ್ಕಂಥ ಮುದುಕನ ವೇಷ ಹಾಕೊಂಡು ಸ್ವತಃ ಶಿವನೇ ಬಂದನ. ಕೆಮ್ಮುತ್ತಾ ಇದ್ದಾನೆ, ಗೂರ್ತಾ ಇದ್ದಾನೆ, ಭಯಂಕರ ಅಸ್ತವ್ಯಸ್ತವಾಗಿರ್ತಕ್ಕಂಥ ದೇಹ ತಗೊಂಡು ಬಂದು ಶರಣ ಬಸವ, ಇಲ್ಲಿ ತನ ನಿನ್ನ ಮನೆ ಬಾಗಿಲಿಗೆ ಬಂದವರಿಗೆ ಎಲ್ಲರಿಗೆ ಯಾರು ಏನು ಬೇಡ್ಯಾರ ಎಲ್ಲ ಕೊಟ್ಟು ಕಳಿಸಿದ್ವಿ. ಮಕ್ಕಳು ಬೇಕಂದ್ರೆ ಮಕ್ಕಳು ಕೊಟ್ಟಿದಿ, ಸಂಪತ್ತು ಬೇಕಂದ್ರೆ ಸಂಪತ್ತು ಕೊಟ್ಟಿದಿ, ರೋಗಿಗಳ ರೋಗ ಕಳೆದಿದಿ, ಯಾರು ಏನಂದರ ಅಂದಿದ್ದೆಲ್ಲನೂ ಕೊಟ್ಟು ಬಿಟ್ಟಿದಿ. ಆದ್ರೆ ಇವತ್ತು ನಾ ಕೇಳಾಕ ಬಂದಿಲ್ಲ, ಕೊಡಾಕ ಬಂದೀನಿ ಅಂತಾನೆ ಶರಣ ಬಸವಂತಾನೆ. ತಪ್ಪ ಜಂಗಮಾಮೂರ್ತಿಗಳೇ, ಏನು ಕೊಡಾಕ ಬಂದಿರಿ? ಏನು ಶರಣ? ಬೇಡಿದವರಿಗೆ ಬೇಡಿದನ್ನ ಕೊಟ್ಟಿರ್ತಕ್ಕಂಥ ನೀನು ನನಗೆ ಬಂದಿರತಕ್ಕಂಥ ಭಯಂಕರ ಈ ಕೆಮ್ಮು ದಮ್ಮು ಅಸ್ತಮಾ ರೋಗ ತಗೊಳ್ಳೋದಿಲ್ಲೇನಪ್ಪ? ಶರಣಂತನ ಅಪ್ಪವ್ರ, ನೀವು ನನಗೆ ರೋಗ ಕೊಟ್ಟರೆ ನೀವು ಆರಾಮಿರ್ತೀರಿ ಅನ್ನೋದಾದರೆ ನಾನು ರೋಗ ತಗೋತೀನಿ ಅಂತ ತಿಳ್ಕೊಂಡು ಅಚಮನೀಯವನ್ನು ಕೈಯಾಗಿ ಹಿಡಿದು ಬಿಡೋದ್ರಾಗ ಆ ಜಂಗಮರಿಗೆ ಬಂದಿರತಕ್ಕಂಥ ರೋಗ ಶರಣ ಬಸವರು ತಗೊಂಡು ಬಿಟ್ಟಾರ. ಅವರಿಗೆ ರೋಗ ಬಂದು ಬಿಟ್ಟದ. ಕೆಮ್ಮುತ್ತಾರೆ, ಘೂರ್ತಾರೆ. ಶರಣರಿಗೆ ಗೊತ್ತಾಗಿ ಬಿಟ್ಟಿತ್ತು, ನನ್ನ ಸಮಯ ಹತ್ತಿರ ಬಂದದ, ನನ್ನ ಸಮಯ ಹತ್ತಿರ ಬಂತು ಅನ್ನುವಂಥ ವಿಷಯ ಶರಣ ಬಸವರಿಗೆ ಗೊತ್ತಾಗಿ ಬಿಡ್ತು. ಬಂದಿರುವ ಜಂಗಮ ಕಲ್ಯಾಣ ವಸ್ತು ಅಂತ ಆಶೀರ್ವಾದ ಮಾಡಿ ಶಿವ ಹೋಗಿಬಿಟ್ಟ. ತಮ್ಮ ಮಹಾಮನೆಗೆ ಬಂದು ದೊಡ್ಡಪ್ಪ ಗೌಡನನ್ನ ಉಳಿದ ಎಲ್ಲ ಹಿರಿಕಿರಿಯರನ್ನ ಕೂಡಿಸಿ ಶರಣ ಬಸವ ಹೇಳ್ತಾರ, ನೋಡಪ್ಪ, ಬಹುತೇಕ ಇನ್ನು ಒಂದೆರಡು ದಿನದೊಳಗೆ ನಾ ಈ ಲೋಕದ ಯಾತ್ರೆಯನ್ನು ಮುಗಿಸವದೀನಿ. ಭಗವಂತ ನನಗೇನು ಕರ್ತವ್ಯ ಒಪ್ಪಿಸಿದ್ದ ಆ ಎಲ್ಲ ಕರ್ತವ್ಯವನ್ನು ಪರಿಪೂರ್ಣ ಮಾಡಿದ್ದಾಗ್ಯದ. ಈ ಜಾಗ ಬಹಳ ಪವಿತ್ರವಾದ ಜಾಗ ಆಗಬೇಕು. ಇಲ್ಲಿ ಗುಡಿ ಆಗಬೇಕು, ಇಲ್ಲಿ ಗುಂಡಾರ ಆಗಬೇಕು, ಇಲ್ಲಿ ದಾಸೋಹ ನಡಿಬೇಕು, ಇಲ್ಲಿ ಕೆರೆ ಬಾವಿಗಳಾಗಬೇಕು. ನಾನು ಇಲ್ಲದೆ ಇದ್ದಾಗನೂ ಕೂಡ ಯಾರು ಭಕ್ತರು ಈ ಜಾಗಕ್ಕೆ ಬಂದು ಭಕ್ತಿಯಿಂದ ನಡ್ಕೊಂತಾರೋ ಅವರೆಲ್ಲ ಕಷ್ಟ ಕಾರ್ಪಣ್ಯಗಳು ಪರಿಹಾರ ಆಗ್ತಾ ಇರ್ತವೆ. ಇದು ಸತ್ಯ, ಇದು ಸತ್ಯ, ಇದು ಸತ್ಯ ಅಂತ ಹೇಳ್ತಾರೆ. ಕೂಡಿದ ಜನ ದೊಡ್ಡಪ್ಪ ಗೌಡ, ನೀಲಮ್ಮ ಗೌಡ್ತಿ ಶರಣರು ಇಲ್ಲಿ ಇರುವುದಿಲ್ಲ ಅನ್ನೋ ಮಾತು ಕೇಳಿ ಹೊರೋ ಅಂತ ಅಳಕತ್ತಿದ್ದಾರೆ, ಗೊಳೋ ಅಂತ ಅಳ್ತಾ ಇದ್ದಾರೆ. ಎಲ್ಲ ಜನ ಅಂತಾರೆಪ್ಪ, ನೀನು ದೊಡ್ಡ ಆಲದ ಮರ, ನೀನೊಂದು ದೊಡ್ಡ ಆಲದ ಮರ, ತಾಯಿ ಸ್ವರೂಪದೊಳಗೆ ನಮ್ಮೆಲ್ಲರನ್ನ ಕಾಪಾಡ್ತಕ್ಕಂಥ ಪುಣ್ಯಾತ್ಮ ನೀನಿಲ್ಲ ಅನ್ನೋದ ನಮಗೆ ಅರ್ಕಿಸ್ಕೊಳ್ಳೋಕ್ಕಾಗೋದಿಲ್ಲ. ಹೋಗಬೇಡ್ರಿಪ್ಪ, ಇನ್ನಷ್ಟು ದನ ಇರ್ರಿ ಎಂದಾಗ ಶರಣರಂತರಲ್ಲೇ ಹುಚ್ಚಪ್ಪಗಳ ಭಗವಂತ ಕರೆದಾಗ ನಾವು ಹೋಗ್ಲೇಬೇಕು, ಭಗವಂತ ಕರೆದಾಗ ನಾವು ಹೋಗ್ಲೇಬೇಕು. ಇಲ್ಲ ಅನ್ನಕ್ಕಾಗೋದಿಲ್ಲ. ಮಾಡಬೇಕಾದ ಕರ್ತವ್ಯವನ್ನು ಮಾಡಿ ಮುಗಿಸಿ ನಾನು ಹೊರಡಲೇಬೇಕಾಗ್ಯದಪ್ಪ. ಚಿಂತೆ ಮಾಡಬೇಡ್ರಿ. ನನ್ನ ಗದ್ದಿಗೆ ಮುಖಾಂತರ ನಿಮ್ಮೆಲ್ಲರನ್ನ ಕೂಡ ಕಾಪಾಡುವ ಭಾರ ನನ್ನದು. ಶಿವ ಅಪ್ಪಣೆ ಕೊಟ್ಟಂಗ ನಿಮ್ಮೆಲ್ಲರನ್ನ ನಾನು ಸದಾಕಾಲ ಕಾಪಾಡ್ತಾನೆ ಇರ್ತೀನಿ. ಇಲ್ಲಿ ಮಠ ಕಟ್ರಿ, ಇಲ್ಲಿ ಗದ್ದಿಗೆಯನ್ನು ಮಾಡ್ರಿ. ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಇದು ಹೆಂಗಾಗಬೇಕು ಶರಣ ಬಸವರ ಮಠ ಅಂತ ತಿಳ್ಕೊಂಡು ಕೇಳಿದ್ರೆ, ಈಗ ಹೇಳಿದ್ರಲ್ಲ ನಮ್ಮ ಸರ್, ಬಸವಣ್ಣ ಒಂದೇ ಜಾತಿ ಅಲ್ಲಂತ ತಿಳ್ಕೊಂಡು ಈ ಮಠ ಒಂದೇ ಜಾತಿ ಮಠ ಆಗಬಾರ್ದು, ಒಂದೇ ಜಾತಿಗೆ ಸೀಮಿತ ಆಗಬಾರ್ದು. ಸರ್ವ ಜನಾಂಗದ ಶಾಂತಿಯ ತೋಟ ಕಲಬುರಗಿ ಶರಣ ಬಸವನ ಮಠ ಆಗಬೇಕು ಅಂತ ತಿಳ್ಕೊಂಡು ಅವರೆಲ್ಲರಿಗೂ ಉಪದೇಶ ಕೊಡ್ತಾ ಇರ್ತಾರೆ. ಕೆಳಮಟ್ಟದವರು ಬರಲಿ, ಮೇಲಿನವರು ಬರಲಿ, ಯಾರು ಬಂದರೂ ಕೂಡ ಇವತ್ತಲ್ಲಿ ಅವರ ದಾಸೋಹದೊಳಗೆ ಮಹಾಪ್ರಸಾದದ ಅಂತ ಪ್ರಸಾದ ನುಚ್ಚ, ಮಜ್ಜಿಗೆ, ಹೋಳಿಗೆ, ತುಪ್ಪ ಏನು ಬೇಕಾಗಿದ್ದೆ ಬೇಡಿದನು ಇವತ್ತಿಗೂ ಕೂಡ ಅವರ ದಾಸೋಹದೊಳಗೆ ಅದ್ಭುತವಾಗಿರ್ತಕ್ಕಂಥ ಪ್ರಸಾದ ವ್ಯವಸ್ಥೆ ಇರ್ತದೆ. ಅಂಥ ಪುಣ್ಯದ ಕಾರ್ಯ ಇಲ್ಲಿ ಯಾವತ್ತಿಗೂ ನಡೀಲಿ ಅಂತ ತಿಳ್ಕೊಂಡು ಎಲ್ಲ ಭಕ್ತರಿಗೆ ಶರಣ ಬಸವರು ಹೇಳುತ್ತಾ ಈ ಶರಣ ಕೈ ಕೊಡು ಬಸವಣ್ಣ ಕೈ ಹೇಳಪ್ಪ ಯಜ್ಞಂದ್ರು. ಶರಣ ಬಸವೇಶ್ವರರು ಯಾವತ್ತು ಆ ದಿನ ಯಾವುದು ಅಂತ ತಿಳ್ಕೊಂಡು ಕೇಳಿದ್ರೆ, ಶಾಲಿವಾನಸಿಕೆ 1744 ಚಿತ್ರಭಾನು ಸಂವತ್ಸರ ಫಾಲ್ಗುಣ ಕೃಷ್ಣ ಪಕ್ಷ ಪ್ರತಿಪದ ಕ್ರಿಸ್ತಶಕ 1822 ಗುರುವಾರ ಉತ್ತರ ನಕ್ಷತ್ರ ರಾತ್ರಿ ಮಧ್ಯರಾತ್ರಿ ಸಂದರ್ಭದೊಳಗೆ ಶರಣ ಬಸಪ್ಪನವರು ಆ ದಿನ ಎಲ್ಲ ಕಡೆಯಿಂದ ಸುತ್ತಮುತ್ತಲ ಸುದ್ದಿ ಗೊತ್ತಾಗಿ ಸಿಕ್ಕಾಪಟ್ಟಿ ಜನ ಸೇರಿದ ಜನ ಎಲ್ಲರೂ ಸೇರಿ ಶರಣ ಇರೋದಿಲ್ಲ ಅಂತ ತಿಳ್ಕೊಂಡು ಶಿವನಾಮಸ್ಮರಣೆ ಮಾಡಕತ್ತಾರೆ, ಶಿವನ ಧ್ಯಾನ ಮಾಡಕತ್ತಾರೆ, ಭಜನೆ ಮಾಡಕತ್ತಾರೆ. ಭಜನೆ ಕೀರ್ತನೆ ಮಾಡವರೆಲ್ಲರೂ ಮಾಡ್ತಾ ಇದ್ರೆ ಶರಣ ಬಸಪ್ಪನವರು ಒಬ್ಬ ಜಂಗಮರನ್ನು ತಮ್ಮ ಮಹಾಮನೆಗೆ ಕರೆಸಿ ಜಂಗಮ ಪಾದೋದಕ ಪ್ರಸಾದವನ್ನು ತಗೊಂಡು, ಜಂಗಮರ ಕರ್ಣ ಪ್ರಸಾದವನ್ನು ತೆಗೆದುಕೊಂಡು ಸ್ನಾನ
ನಾನಾ ಪೂಜಾ ಮಾಡಿಕೊಂಡು ಇಷ್ಟ ಲಿಂಗ ಪೂಜೆಯಲ್ಲಿ ತಲ್ಲೀನರಾಗಿರ್ತಕ್ಕಂಥ ಶರಣ ಬಸಪ್ಪನವರು ಇಷ್ಟಲಿಂಗದೊಳಿಟ್ಟ ದೃಷ್ಟಿಯು ನೆಟ್ಟ ನಲಗದೆ ನಿಲ್ಲೆ ಮನವದು ಮುಠಲ ಸುಲಿಂಗವನು ಭಾವವು ಭಾವಲಿಂಗವನು ಇಂದುದರನೊಲ್ಮೆಯಂ ಗುರುಚರರ ಪೂಜೆಯಂ ಗೈಯುತ್ತ ಬಂದಹರ ಪ್ರಜ್ವಲ ಪ್ರಸಾದವನಂದು ಸೇವಿಸಿ ಭಕ್ತ ಗುರುಚರರೊಂದ ಕಮ್ಮಣಿರೀಶ ಮಂತ್ರಂ ರಸನೆ ಬಿಡಿದಿರಲು ಕಟ್ಟುತ್ತರೆ ಸರ್ವಾಂಗಲಿಂಗ ವಿಶಿಷ್ಟ ಶರಣಂ ಭಾವ ಮರೆಯೂ ಉತ್ಕೃಷ್ಟವಹ ಮಾಲಿಂಗದಲ್ಲಿ ಬಯಲಾಧನು ಶರಣ ಬಯಲಾದನು ಶರಣ ಬಯಲಾದನು ಶರಣ ಬಯಲಾದನು ಶರಣ ಬಯಲಾದನು ಶರಣ. ಬೆಳಗುವ ಜ್ಯೋತಿ ಶರಣ ಬಸವನ ದಿವ್ಯ ಜ್ಯೋತಿ ಅಂತ ತಿಳ್ಕೊಂಡು ಕುಂತವರೆಲ್ಲರೂ ಅಲ್ಲಿಂದಲೇ ಭಕ್ತಿಯಿಂದ ಕೈ ಮುಗಿದು ತಮ್ಮ ಅಂತಿಮ ನಮನಗಳನ್ನು ಸಲ್ಲಿಸಬೇಕು. ಆ ಕಡೆ ಹೊಳೆ ನಿಲ್ಲೋಯಪ್ಪ, ಎಲ್ಲರೂ ಕೈ ಮುಗಿರಿ. ಶರಣ ಬಸವನ ದಿವ್ಯ ಜ್ಯೋತಿ ಶರಣ ಬಸವ ಇಷ್ಟಲಿಂಗದವಳು ದೃಷ್ಟಿಯನ್ನು ನಿಟ್ಟು ಅನಂತ ರೀತಿಯ ಗುರುಲಿಂಗ ಜಂಗಮ ಸೇವೆಯ ಪ್ರಸಾದವನ್ನು ಮಾಡಿ ಪಾದೋದಕ ತೆಗೆದುಕೊಂಡು ಶರಣ ಬಸವ ಶಿವನಲ್ಲಿ ಒಂದಾಗ್ತಾ ಇರ್ತಾನೆ. ಆತನ ದೇಹ ಅನ್ನುವಂಥ ಗೂಡಿನಲ್ಲಿರ್ತಕ್ಕಂಥ ಪಕ್ಷಿ ಅದು ಹಾರಿ ಶಿವನಲ್ಲಿ ಒಂದಾಗಿ ಬಿಟ್ಟது. ಶರಣ ಬಸವ ಈ ಲೋಕವ ಬಿಟ್ಟು ಅಗಲಿದೆಯಾ ಅಗಲಿದೆಯಾ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ ಅಂಗಸವೇಶಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ. ತಾಯಿ ಸಂಗಮ್ಮ ತಂದೆ ಮಲ್ಕಪ್ಪರ ಪುಣ್ಯರುದರದಿ ಜನಿಸಿದ ಸಾಲುಕ್ಯ ವಂಶದ ಜ್ಯೋತಿಯಾಗಿ ಸಾಲುಕ್ಯ ವಂಶದ ಜ್ಯೋತಿಯಾಗಿ ದಿವ್ಯ ರೂಪ ಬೆಳಗಿದೆ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ ದೇವನೇ ಅಂಗಸವಿಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ. ಮರುಳ ರಾಜ್ಯರ ಶಿಷ್ಯನಾಗಿ ಲಿಂಗ ದೀಕ್ಷೆಯ ಪಡೆದೆಯ ಸಾತ್ವಿ ಶಿರೋಮಣಿ ಮಾದಮ್ಮ ತಾಯಿಯ ಜೊತೆಗೆ ಮದುವೆಯಾದೆಯ ಲಿಂಗದಲ್ಲಿ ಲೀನನಾದ ಮಂಗಲಾತ್ಮ
ಆತ್ಮದೇವನೇ ಅಂಗಸವೆಸಿ ಬಾಳಿದಂತ ಭಾಗ್ಯದಾತ ಮಹಾತ್ಮನೇ ಅಗಲಿದಯ ಶರಣ ಬಸವ ಅಗಲಿದಯ ಶರಣ ಬಸವ ಶರಣ ಬಸವ ಮಹಾತ್ಮ ಶರಣ ಬಸವೇಶ್ವರ ಮಹಾರಾಜ ಕೇ ಜೈ. ಜೀವನ ಇಷ್ಟ ಅದ. ಎಂಥವರೇ ಇದ್ದರೂ ಕೂಡ ಒಂದಿನ ಎಲ್ಲವನ್ನು ಬಿಟ್ಟು ಹೋಗಲೇಬೇಕಾಗ್ಯದ. ಇರುವವರೆಗೆ ಎಲ್ಲರ ಜೊತೆ ಒಳ್ಳೆಯವರಾಗಿ ಎಲ್ಲರಿಗೂ ಬೇಕಾದವರಾಗಿ ನಾವು ಹೋದರೂ ಕೂಡ ನಮ್ಮನ್ನು 4 ಜನ ಏನು ಒಳ್ಳೆಯವರಿದ್ರಪ್ಪ ಅನ್ನುವಂಗೆ ಜೀವನ ಮಾಡಿ ಹೋದಿವಿ ಅಂತಂದ್ರೆ ನಮ್ಮ ಜನ್ಮ ಪಾವನ ಆದಂಗ. ಚಲೋ ಹೋಯ್ತೋಯಪ್ಪ ಮೂಲಾಸ ಅಂದ್ರೆ ನಾವು ಇಲ್ಲ, ಹುಟ್ಟಿನೂ ಇಲ್ಲ, ಹುಟ್ಟಿ ಸಾರ್ಥಕತೆಯೂ ಇಲ್ಲ. ಆ ರೀತಿಯ ಜೀವನವನ್ನು ನಾವು ನೀವೆಲ್ಲರ ಮಾಡೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ತಿಳಿಸುತ್ತಾ, ಶರಣ ಬಸವನ ಪುರಾಣ ಇವತ್ತು ಶರಣರ ಲಿಂಗೈಕ್ಯರಾಗಿದ್ದಾರೆ. ನಾಳೆ ಪುರಾಣ ಮಹಾಮಂಗಲ ಆಗ್ತದೆ. ನಾಳೆ ಈ ಪುರಾಣ ಪಲ್ಲಕ್ಕಿ ಒಳಗೆ ಮೆರವಣಿಗೆ ತಕ್ಕೊಳ್ಳೋದು. ಪಲ್ಲಕ್ಕಿ ಒಳಗೆ ಮೆರವಣಿಗೆ ನಾಳೆ ದೊಡ್ಡ ವೇದಿಕೆ ಮೇಲೆ. ಶರಣ ಬಸವರು ಬರೀ ಜೀವಂತಿದ್ದಾಗನ ಪವಾಡ ಮಾಡಿಲ್ಲ, ಅವರು ಲಿಂಗೈಕ್ಯ ನಂತರವೂ ಕೂಡ ಅದ್ಭುತವಾಗಿರ್ತಕ್ಕಂಥ ಪವಾಡಗಳನ್ನು ಮಾಡಿದ್ದಾರೆ. ಅದೆಲ್ಲವನ್ನ ನಾಳೆ ನೋಡೋಣ. ಇವತ್ತಿನ ದಿನ ನಮ್ಮೂರಿಗೆ ಶಿವಾನಂದ ಶಾಸ್ತ್ರಿಗಳು ಪುರಾಣ ಹೇಳಕತ್ಯಾರ. ಅವ್ರಿಗೆ ಭೇಟಿಯಾಗಿ ಸನ್ಮಾನ ಮಾಡಿ ನಾನು ಹೋಗಬೇಕು ಅಂತ ಹೇಳಿ ತಿಳ್ಕೊಂಡು ನಮ್ಮ ದೇವ್ರ ಹಿಪ್ಪರಿಗೆಯ ಹಿರಿಯರಾಗಿರ್ತಕ್ಕಂಥ 1008 ಜಗದ್ಗುರು ಪಂಚಾಚಾರ್ಯರ ಅಧ್ಯಕ್ಷರು ಆಗಿರ್ತಕ್ಕಂಥ ಶ್ರೀ ವೇದಮೂರ್ತಿ ಬಸಯ್ಯ ಸ್ವಾಮಿಗಳು ಪುರಾಣಿಕರಿಗೆ ಸನ್ಮಾನ ಮಾಡುವುದರ ಜೊತೆಗೆ 1100 ರುಗಳನ್ನು ಕೊಡಮಾಡಿದ್ದಾರೆ. ಅವರಿಗೂ ಕೂಡ ಆ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈಗ ಸನ್ಮಾನ. ಬ್ರಹ್ಮ ಮುರಾರಿ ಸುರಾರ್ಜಿತಲಿಂಗಂ ನಿರ್ಮಲ ಭಾಷಿತ ಶೋಭಿತಲಿಂಗಂ ಜನ್ಮಜ ದುಃಖ ವಿನಾಶಕಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವ ಮುನಿ ಪ್ರವರ ಇನ್ನು ಈ ಒಂದು ವೇದಿಕೆಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ನಮ್ಮೂರಿನ ಹಿರೇಮಠದ ಪೂಜ್ಯರಾಗಿರ್ತಕ್ಕಂಥ ಚನ್ನಮಲ್ಲಯ್ಯ ಸ್ವಾಮಿಗಳಿಗೆ ನಾಡಗೌಡರವರಿಂದ ಸನ್ಮಾನ. ಮರಿಬೇಡ ತಾಯಿಯ ಋಣವ ಮರಿಬೇಡ ತಂದೆಯ ಬಲವಾ ಹಡೆದವರೇ ದೈವ ಕಣೋ ಸುಖವಾದ ಭಾಷೆಯ ಕಲಿಸೋ ಹಿತವಾದ ದಾರಿಲಿ ನಡೆಸೋ ಸಂಸ್ಕೃತಿಯೇ ಗುರುವು ಕಣೋ. ಸನ್ಮಾನವನ್ನು ನೆರವೇರಿಸಿರ್ತಕ್ಕಂಥ ವಸಂತ್ ಕುಮಾರ್ ನಾಡಗೌಡ ಅವರಿಗೆ ಧನ್ಯವಾದಗಳು. ಇನ್ನು ಈ ಒಂದು ಕಾರ್ಯಕ್ರಮದ ಹವಾಯಿಗಳಿಗೆ ಮಾಲಾರ್ಪಣೆ ಬಸವರಾಜ್ ಚಿಪಾಟಿಯವರಿಂದ ಮಾಲಾರ್ಪಣೆ. ಜ್ಞಾನದ ಜ್ಯೋತಿಯು ಅದರ ಜೊತೆಗೆ 201 ರೂಗಳನ್ನು ಕೊಡಮಾಡಿದ್ದಾರೆ. ಇನ್ನು ತಬಲಾಜಿಯವರಿಗೆ ಸಂತೋಷ್ ಮಲ್ಲಿಕಾರ್ಜುನ್ ಮಠ್ ಇವರಿಂದ ಮಾಲಾರ್ಪಣೆ ಮತ್ತು 200 ರೂಗಳನ್ನು ಕೊಡಮಾಡಿದ್ದಾರೆ. ಸಂಗೀತ ನಾಟಗಳ ಸಂಗಮವಿಲ್ಲಿ ಶಿಲ್ಪ ಕಲೆಗಳ ತಾಣವಿದು. ಮಾಲಾರ್ಪಣೆ ನೆರವೇರಿಸಿರ್ತಕ್ಕಂಥ ಹಿರಿಯರಿಗೆ ಧನ್ಯವಾದಗಳು. ನಂದಿಗೊಂದು ಹೇಳ್ರಿ, ನಂದೀಶ್. ಇನ್ನು ಈ 1 ತಿಂಗಳ ಪರ್ಯಂತ
ಪುರಾಣದ ನಂದಿ ಸ್ಥಾನವನ್ನು ವಹಿಸಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಚನ್ನಪ್ಪಣ್ಣ ಚಿಪಾಟಿಯವರಿಗೆ ಮಾಲಾರ್ಪಣೆ. ಸಂಗೀತ ನಾಟಗಳ ಸಂಗಮವಿಲ್ಲಿ. ಇನ್ನು ಇದೇ ಹಿರಿಯರು ನಮ್ಮ ಕಮಿಟಿಗೆ 501 ರೂಗಳನ್ನು ಕೊಡು ಮಾಡಿದ್ದಾರೆ. ಅವರಿಗೆ ಆ ಭಗವಂತ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಅಂತ ಆಶಿಸುತ್ತಾ